ಎಲ್ಲರಿಗೂ ನಮಸ್ಕಾರ. ಕಿಣೀಸ್ ಬಸರಿ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದು ಇವತ್ತಿನದು ಗುರುವಾರದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಪ್ರತಿನಿತ್ಯ ಕೂಡ ಬೇಗ ಎದ್ದು ಮನೆ ಕೆಲಸ ಎಲ್ಲ ಒಮ್ಮೆ ಅಡಿಗೆದೆಲ್ಲ ಆದ ಮೇಲೆ ನಾನು ಸ್ನಾನ ಮಾಡಿ ತುಳಸಿಗೆ ಪೂಜೆ, ಅದೇ ರೀತಿ ಮನೆ ಮುಖ್ಯದ್ವಾರಕ್ಕೆ ಪೂಜೆ, ಆಮೇಲೆ ವಿಷ್ಣು ಸಹಸ್ರನಾಮ ಪಠಣ, ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸ, ರಾಘವೇಂದ್ರ ಸ್ವಾಮೀಜಿಗಳ ಅಷ್ಟೋತ್ತರ ಇದನ್ನೆಲ್ಲವನ್ನು ಮಾಡುವಂಥದ್ದು. ಇವತ್ತು ಗುರುವಾರ ಅಂದರೆ ಸ್ವಲ್ಪ ವಿಶೇಷವಾದದ್ದು. ತಲೆ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ರಾಘವೇಂದ್ರ ಸ್ವಾಮಿಗಳ ರಾಯರ ಆರಾಧನೆ ಎಲ್ಲ ಮಾಡ್ತೇನೆ. ಹಾಗೆ ಇದು ಮೆನ್ಸ್ಟ್ರುವಲ್ ಟೈಮಲ್ಲೆಲ್ಲ ಮಾಡೋದಿಲ್ಲ, ಉಳಿದ ದಿನ ಯಾವಾಗಲೂ ನಂದು ಹೀಗೆ ಇರುತ್ತೆ ದಿನಚರಿ. ಹಾಗೆ ನಮ್ಮ ಮನೆಯಲ್ಲೇ ಆದಂಥ ದಾಸವಾಳ ಹೂಗಳನ್ನೆಲ್ಲ ನನ್ನ ಹಸ್ಬೆಂಡ್ ಚಂದ ಮಾಡಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಇವತ್ತು ಗುರುವಾರ ಆದದ್ರಿಂದ ನಾನು ರಾಯರ ಆರಾಧನೆಯ ಪ್ರಯುಕ್ತ ಪ್ರತಿ ಗುರುವಾರ ಕೂಡ ತುಪ್ಪದ ದೀಪವನ್ನು ಹಚ್ಚಿ ಆರತಿ ಬೆಳಗುವ ಕ್ರಮ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಆರತಿಯನ್ನು ಬೆಳಗಿದ್ರು. ಮತ್ತು ಈ ಹೂವಿನ ಮಾಲೆಗಳು ನಂದಿ ಬಟ್ಟಲಿದ್ದು ಉಲ್ಲನಲ್ಲಿ ಕಟ್ಟಿ ಪ್ರತಿ ಬುಧವಾರ ಸಂಧ್ಯಕ್ಕ ನನಗೆ ನನ್ನ ದೊಡ್ಡಕ್ಕ 2-3 ಮಾಲೆಗಳನ್ನು ಮಾಡಿ ಕಳಿಸಿಕೊಡ್ತಾರೆ. ಹಾಗೆ ನಿನ್ನೆ ಕೂಡ ಕಳಿಸಿದರು 3 ಮಾಲೆಯನ್ನು. ಹಾಗೆ ಇವತ್ತು ಅದನ್ನು ಇಟ್ಟು ಅಲಂಕಾರ ಮಾಡಿ ಆರತಿ ಎಲ್ಲ ಬೆಳಗ್ಗೆ ಆಯಿತು. ಫ್ರೆಂಡ್ಸ್, ಇನ್ನು ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ, ಇವತ್ತೊಂದು ಚಟ್ನಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಟೊಮ್ಯಾಟೊ ಚಟ್ನಿ ಮಾಡ್ತಾ ಇದ್ದೇನೆ. ಟೊಮ್ಯಾಟೊ ಎಲ್ಲರ ಮನೆಯಲ್ಲೂ ಇರುತ್ತೆ. ಹಾಗೆ ಸುಲಭವಾಗಿ ಗಂಜಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ, ಊಟಕ್ಕೆ, ಅದೇ ರೀತಿ ಚಪಾತಿ, ಪೂರಿ, ದೋಸೆ ಯಾವುದಕ್ಕೂ ಆಗುತ್ತೆ. ಸೂಪರ್ ಆದ ಒಂದು ಟೊಮ್ಯಾಟೊ ಚಟ್ನಿ ಮಾಡ್ತಾ ಇದ್ದೇನೆ ಇವತ್ತು. ಬನ್ನಿ ಹಾಗಾದ್ರೆ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲಿ 3 ಟೊಮ್ಯಾಟೊ ತಗೊಂಡಿದ್ದೇನೆ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೇನೆ. ಇದು ಚೆಂದ ಮಾಡಿ ತೊಳೆದು ತಂದಿರುವ ಟೊಮ್ಯಾಟೊ. ಇದೊಂದು ಸ್ಪೆಷಲ್ ರೆಸಿಪಿ. ಟೊಮ್ಯಾಟೊ ಚಟ್ನಿ ಅಂದ್ರೆ ತುಂಬಾ ರೀತಿಯಲ್ಲಿ ಮಾಡ್ತಾರೆ, ಆದ್ರೆ ಈ ರೀತಿ ನೀವು ರೆಸಿಪಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಸೂಪರ್ ಆಗಿರುತ್ತೆ ಇದು. ಇವಾಗ ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಆಯ್ತು, ಇನ್ನು ರೆಸಿಪಿ ಶುರು ಮಾಡುವ. ಫ್ರೆಂಡ್ಸ್, ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 3 ಸ್ಪೂನ್ಗಳಷ್ಟು ನಾನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪದಲ್ಲಿ ಇವಾಗ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹುರ್ಕೊಳ್ತಾ ಇದ್ದೇನೆ. ಜೀರಿಗೆ ಹುರಿದಾದ್ಮೇಲೆ ಇದಿಷ್ಟು ಇಂಗನ್ನು ಹಾಕೊಳ್ಳೋಣ. ಇದು ಇಂಗು ಕೂಡ ತುಪ್ಪದಲ್ಲಿ ಒಳ್ಳೆ ಅರಳಬೇಕು. ತುಪ್ಪದಲ್ಲಿ ಜೀರಿಗೆ ಹುರಿದಾದ್ಮೇಲೆ ಇಂಗು ಕೂಡ ಒಳ್ಳೆ ಅರಳಿದೆ. ಹಾಗೆ ಇವಾಗ ಇದಕ್ಕೆ ನಾನು ಮೆಣಸು ಹಾಕ್ತೇನೆ. ಒಂದು 7-8 ಬ್ಯಾಡಗಿ ಮೆಣಸಿನಕಾಯಿ. ಇವಾಗ ಸಣ್ಣಗೆ ಹೆಚ್ಚಿಟ್ಕೊಂಡ 3 ಟೊಮ್ಯಾಟೊವನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆಯಲ್ಲಿ ಮಾಡ್ಕೊಳ್ಳಿ, ಬಟ್ ಅಷ್ಟು ಪರಿಮಳ ಬರೋದಿಲ್ಲ, ಮಾತ್ರ ಟೇಸ್ಟ್ ಅಷ್ಟು ಬರೋದಿಲ್ಲ. ತುಪ್ಪ ಹಾಕಿದಷ್ಟು ಟೇಸ್ಟ್ ಎಣ್ಣೆ ಹಾಕಿದರೆ ಬರೋದಿಲ್ಲ. ಹಾಗೆ ತುಪ್ಪದಲ್ಲೇ ಹುರ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದು. ಸ್ವಲ್ಪ ಟೊಮ್ಯಾಟೊ ಬಾಡಿದ ಮೇಲೆ ಇದಕ್ಕೆ 2 ಗರಿ ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಇದು ಫ್ರೈ ಮಾಡಬೇಕಾದ್ರೆ ನೀರು ಹಾಕಬೇಕಂತಿಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸಿದರೆ ಅಲ್ಲೇ ಒಳ್ಳೆ ಬಾಡಿ ಸ್ಮ್ಯಾಶ್ ಆಗಿ ಹೋಗುತ್ತೆ. ಇಲ್ಲಿ 2 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಹಸಿಮೆಣಸಿನಕಾಯಿ ಆಪ್ಷನಲ್, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಬೇಕಂದರೆ ಹಾಕಿ, ಇಲ್ಲಾಂದರೆ ಬ್ಯಾಡಗಿ ಮೆಣಸಿನಕಾಯಿ ಸಾಕಾಗುತ್ತೆ. ಮತ್ತು ಟೊಮ್ಯಾಟೊ ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಖಾರ ಹಿಡಿಯುತ್ತೆ. ಹಾಗೆ ಹಸಿಮೆಣಸಿನಕಾಯನ್ನು ಹಾಕಿದ್ದು ನೀವು ಮಿಕ್ಸಿ ಮಾಡಬೇಕಾದ್ರೂ ಹಾಕ್ಕೊಳ್ಬೋದು, ಇಲ್ಲ ಈ ರೀತಿ ಹುರಿದು ಬೇಕಾದರೂ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಬೋದು. ಇವಾಗ ಟೊಮ್ಯಾಟೊ ಇದೆಲ್ಲವೂ ಕೂಡ ಒಳ್ಳೆ ಬೆಂದಿದೆ. ಇನ್ನು ಒಂದು ಬೌಲಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. 1 ತೆಂಗಿನಕಾಯಿಯ 1 ಭಾಗ, ಅರ್ಧ ಭಾಗ ಇರುತ್ತಲ್ವ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಅಂದರೆ ಇದು ತುಂಬ ಹೊತ್ತಿನವರೆಗೆ ಹೊರಗಡೆ ಇಟ್ಟರು ಚಟ್ನಿ ಏನು ಹಾಳಾಗೋದಿಲ್ಲ. ಟಿಫಿನ್ಗೆ, ಆಫೀಸ್ಗೆ ಎಲ್ಲ ಹೋಗಬೇಕಾದ್ರೆ ತೊಗೊಂಡೋಗ್ಬೋದು ಇದು ಚಟ್ನಿ. ಸಂಜೆ ತನಕ ಆದರೂ ಏನಾಗೋದಿಲ್ಲ. ಈ ರೀತಿ ಹುರಿದ್ರೆ ಮಾತ್ರ ಕಾಯಿ ತುರಿ ಹಾಕಿ, ಇಲ್ಲಾಂದರೆ ಸ್ವಲ್ಪ ಹಾಳಾಗೋದು ಬೇಗ ಅಲ್ವಾ. ಹಾಗೆ ಸ್ವಲ್ಪ 1-2-3 ನಿಮಿಷಗಳ ಕಾಲ ಇದನ್ನು ಕಾಯಿ ತುರಿ ಹಾಕಿದ ಮೇಲೆ ಸ್ವಲ್ಪ ಹುರ್ಕೊಳ್ಬೇಕು. ಅದು ತುಪ್ಪದಲ್ಲಿ ಎಲ್ಲ ಮಿಕ್ಸ್ ಆಗಿ ಹುರಿಯೋದ್ರಿಂದ ಕೂಡ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಕೆಡೋದಿಲ್ಲ ಬೇಗ. ಹಾಗೆ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಕಾಯಿ ತುರಿಯನ್ನು ಹಾಕಿ. ಇವಾಗ ಇದು ಆಯಿತು. ಗ್ಯಾಸನ್ನು ಆಫ್ ಮಾಡಿ ನಾನು ಸ್ವಲ್ಪ ತಣಿಲಿಕ್ಕೆ ಇಡ್ತೇನೆ. ಒಂದು 5 ನಿಮಿಷ ಹಾಗೆ ಸ್ವಲ್ಪ ತಣಿಲಿ, ಆಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ರುಬ್ಕೊಂಡು ಬರೋಣ. ಟೊಮ್ಯಾಟೊ ಸ್ವಲ್ಪ ಹುಳಿಯಾಗೆ ಇರೋದ್ರಿಂದ ಇದಕ್ಕೆ ಹುಣಸೆ ಹುಳಿ ಎಲ್ಲ ಹಾಕೋದಿಲ್ಲ. ಇವಾಗ ಇದು ಕಂಪ್ಲೀಟ್ ಆಗಿ ತಣಿದಿದೆ. ಹಾಗೆ ಮಿಕ್ಸಿ ಜಾರಲ್ಲಿ ಶಿಫ್ಟ್ ಮಾಡ್ತಾ ಇದ್ದೇನೆ. ಚಟ್ನಿ ಆಗಿರೋದ್ರಿಂದ ಎಲ್ಲವನ್ನು ಒಟ್ಟಿಗೆ ಹಾಕಿ ರುಬ್ಬೋದ್ರಿಂದ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಇವಾಗಲೇ ಹಾಕಿ
ಅದೇ ರೀತಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿ ರುಬ್ಕೊಂಡ್ರೆ ಸಾಕು. ಇದು ಗಟ್ಟಿ ಚಟ್ನಿನೂ ಮಾಡ್ಬೋದು, ಇಲ್ಲ ಸ್ವಲ್ಪ ತೆಳ್ಳಗಿನ ಚಟ್ನಿ ನಮಗೆ ಚಪಾತಿಗೆ ಇವಾಗ ನಾವು ಮಾಡ್ತಾ ಇರುವಂಥದ್ದು. ಹಾಗೆ ಸ್ವಲ್ಪ ನೀರನ್ನು ಹಾಕಿ ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೇನೆ, ನಾನು ನುಣ್ಣಗೆ ರುಬ್ಕೊಳ್ತಿಲ್ಲ. ತರ್ತರಿ ಚಟ್ನಿ ರೆಡಿಯಾಗಿದೆ. ನೋಡಿ ಎಷ್ಟು ಸಖತ್ತಾದ ಕೆಂಪಾದ ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ. ಆ ಜೀರಿಗೆ ಮತ್ತು ಹಿಂಗಂತೂ ತುಪ್ಪದಲ್ಲಿ ಹುರಿದಿರುವಂಥದ್ದು ಸಖತ್ ಪರಿಮಳ ಬರ್ತಾ ಇದೆ. ಚಟ್ನಿ ಘಮ ಘಮ ಅಂತಿದೆ. ಹಾಗೆ ಬಿಸಿ ಬಿಸಿ ಚಪಾತಿ ಕೂಡ ರೆಡಿಯಾಗಿದೆ. ಇದು ನನ್ನ ಮಗನಿಗೆ ಕೊಡ್ತಾ ಇದ್ದೇನೆ. ಚಪಾತಿಗೆ ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ತುಪ್ಪ, ಅದೇ ರೀತಿ ಸಕ್ಕರೆಯ ಬದಲು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಕೊಡ್ತಾ ಇದ್ದೇನೆ. ಇದು ಅವನಿಗೆ ತುಂಬ ಇಷ್ಟ. ಹಾಗೆ ಸಕ್ಕರೆಯ ಬದಲು ನಾನು ಆರ್ಗ್ಯಾನಿಕ್ ಈ ಪುಡಿ ಬೆಲ್ಲ ಇರುತ್ತಲ್ಲ, ಬೆಲ್ಲದ ಪುಡಿ, ಇದನ್ನು ಹಾಕಿ ಸ್ಪ್ರೆಡ್ ಮಾಡಿ ಈ ರೀತಿ ತೆಳ್ಳಗೆ ಸಣ್ಣಗೆ ರೋಲ್ ಮಾಡಿಬಿಟ್ಟು ಕೊಡ್ತೇನೆ. ಅದು ಅವನಿಗೆ ತುಂಬ ಇಷ್ಟ. ಹಾಗೆ ಚಟ್ನಿ ಎಲ್ಲ ಹಾಕಿ ಅವನು ತಿನ್ನೋದಿಲ್ಲ, ಮಗಳು ಅಷ್ಟೇ. ಅವರಿಗೆ ಈ ಥರ ರೋಲ್ ಮಾಡಿಬಿಟ್ಟೆ ಕೊಡುವಂಥದ್ದು ನಾನು. ನಾವು ಇದಕ್ಕೆ ಸಕ್ಕರೆ ಹಾಕಿಬಿಟ್ಟು ಸಣ್ಣದಿರಬೇಕಾದ್ರೆ ತಿಂತಿದ್ದೆವು, ತುಪ್ಪ ಮತ್ತು ಸಕ್ಕರೆ. ಹಾಗೆ ದೇವ್ರ ಪೂಜೆ ಎಲ್ಲ ಹೇಗೂ ಆಯಿತು. ನಾನು ಗುರುವಾರದ ದಿನ ಬೆಳಿಗ್ಗೆ ಟಿಫನ್ಗೂ ಅಷ್ಟೇ, ಬ್ರೇಕ್ಫಾಸ್ಟ್ಗೆ ಅಕ್ಕಿದ್ದೆಲ್ಲ ತಿಂಡಿ ಮಾಡಲ್ಲ. ಚಪಾತಿ ಇಲ್ಲ ಈ ಹೆಸರು ಕಾಳಿದ್ದು ಉಸ್ಲಿ ಅದೆಲ್ಲ ಹೆಚ್ಚಾಗಿ ಮಾಡುವಂಥದ್ದು. ಇಲ್ಲ ಸಜ್ಜಿಗೆದ್ದು ಅದರದ್ದೇನಾದರೂ ದೋಸೆ ಆ ರೀತಿ ಎಲ್ಲ ಮಾಡ್ತೇನೆ, ವರೈ ದೋಸೆ ಅದೆಲ್ಲ. ಹಾಗೆ ಇವಾಗ ಚಪಾತಿ ಮಾಡಿದ್ದೆ ಇವತ್ತು, ಮತ್ತು ಒಂದು ಹೊತ್ತಿನ ಊಟ ಮಾತ್ರ ಮಾಡುವಂಥದ್ದು. ಹಾಗೆ ಇದಕ್ಕೆ ನಾನಿವಾಗ ರೆಡಿಯಾಗಿರುವ ಘಮ ಘಮವಾದ ಒಂದು ಟೊಮ್ಯಾಟೊ ಚಟ್ನಿ ಹಾಕಿ ಚಪಾತಿಯನ್ನು ತಿಂದು ಯಾವ ರೀತಿ ಚಟ್ನಿ ಆಗಿದೆ ಟೇಸ್ಟ್ ಮಾಡಿ ನಿಮ್ಮ ಜೊತೆ ಹೇಳ್ತೇನೆ ಇವಾಗ. ಚಟ್ನಿಯ ಕಲರ್ ಅಂತೂ ಅದ್ಭುತವಾಗಿ ಬಂದಿದೆ. ಟೊಮ್ಯಾಟೊ ಕೂಡ ಕೆಂಪು, ಅದೇ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೇವಲ್ಲ, ಹಾಗೆ ಒಳ್ಳೆ ಸಖತ್ತಾದ ಜೀರಿಗೆ ಮತ್ತು ಇಂಗನ್ನು ತುಪ್ಪದಲ್ಲಿ ಹುರಿದು ಮಾಡಿರುವಂಥ ಚಟ್ನಿ ಅಂದರೆ ಸಖತ್ ಆಸಮ್ ಆಗಿರುತ್ತೆ. ಬನ್ನಿ ಟೇಸ್ಟ್ ನೋಡೋಣ. ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಚಪಾತಿ, ಅದಕ್ಕೆ ಈ ಟೊಮ್ಯಾಟೊ ಚಟ್ನಿ ಇವತ್ತು ಮಾಡಿರುವಂಥದ್ದು ಹಾಕಿ ಟೇಸ್ಟ್ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ದಾನೆ. ಸೂಪರ್, ನಿಜವಾಗಿ ಭಾರಿ ಒಳ್ಳೆಯದಾಗಿದೆ. ಗಂಜಿ ಊಟಕ್ಕೆ ಸಹ ನಾವು ಇದೇ ಚಟ್ನಿಯನ್ನ ಯೂಸ್ ಮಾಡ್ತೇವೆ. ಅದೇ ರೀತಿ ವೈಟ್ ರೈಸ್ ಇದ್ರೆ ಅದಕ್ಕೊಂಚೂರು ಮೊಸರನ್ನ ಹಾಕಿ ಇಲ್ಲ ಮಜ್ಜಿಗೆ ಹಾಕಿ ಚಟ್ನಿ ಹಾಕಿದ್ರೆ ಒಂದು ಇದ್ರೆ ಸಾಕು, ಊಟಕ್ಕೆ ಭಾರಿ ಒಳ್ಳೆಯದಾಗ್ತದೆ. ಅದೇ ರೀತಿ ಇಂಗು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಅದು ಟೇಸ್ಟೇ ಬೇರೆ, ಮತ್ತೆ ಪರಿಮಳ ಕೂಡ ಸಖತ್ ಪರಿಮಳ ಇದೆ. ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅದಕ್ಕೆ ಮೆಣಸನ್ನ ಹಾಕಿ, ಕಾಯಿ ಮೆಣಸು ಆಪ್ಷನಲ್ ಹೇಳಿದ್ದೇನೆ ನಾನು, ಬರೀ ಬ್ಯಾಡಗಿ ಮೆಣಸಿನಕಾಯಿಯನ್ನ ಹಾಕಿ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಸೂಪರ್ ಆಯ್ತಾ, ಬಹಳ ಒಳ್ಳೆಯದು. ಹಾಗೆ ಈ ರೆಸಿಪಿ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತಲ್ಲಿ ಖಂಡಿತ ವಿಡಿಯೋವನ್ನ ಲೈಕ್ ಮಾಡಿ, ಒಂದು ಲೈಕ್ ಕೊಡಿ ಆಯ್ತಾ. ಅದೇ ರೀತಿ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಲಿಂಕ್ಗಳನ್ನು ಶೇರ್ ಮಾಡಿ ಒಂದು ಸಪೋರ್ಟ್ ಮಾಡಿ ಅಂತ ಹೇಳಿ ಕೂಡ ಕೇಳ್ಕೊಳ್ತೇನೆ. ಕೇಳಿಸ್ಬಸ್ರಿ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು, ಅಷ್ಟು ಸಕ್ಕತ್ತಾಗಿದೆ ಚಟ್ನಿ ಅಂತೂ. ಸೂಪರ್, ಭಾರಿ ಒಳ್ಳೆಯಾಗಿದೆ. ಹುಣಸೆ ಹುಳಿ ಹಾಕ್ಲಿಕ್ಕಿಲ್ಲ, ನೆನಪು ಟೊಮ್ಯಾಟೊ ಹುಳಿ ಇರೋದ್ರಿಂದ ಸಾಕು. ಈ ಕಡೆ ಬೆಲ್ಲದ ಕಾಫಿ, ಈ ಕಡೆ ಚಪಾತಿ ಮತ್ತೆ ಚಟ್ನಿ, ಒಳ್ಳೆ ಬ್ರೇಕ್ಫಾಸ್ಟ್ ಇವತ್ತು. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ